ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ವಕ್ಫ್ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕ್ರಮ ವಿರೋಧಿಸಿ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಬೀದಿಗಿಳಿದ ಬಿಜೆಪಿ. ಸಿದ್ದರಾಮಯ್ಯ, ಜಮೀರ್ ಅಹಮದ್ ವಿರುದ್ಧ ತೀವ್ರ ಆಕ್ರೋಶ. ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ ಶಾಲೆಯಲ್ಲಿ ಹಸಿರು ಬಾವುಟ ತೆರವಿಗೆ 15 ದಿನ ಗಡುವು. ಇಲ್ಲವಾದರೆ ತೆರವು ಮಾಡುವ ದಾರಿ ನಾವೇ ಹುಡುಕುತ್ತೇವೆ. ಕಾನೂನು ಸುವ್ಯವಸ್ಥೆಗೆ ಭಂಗ ಬಂದರೆ ಕಾಂಗ್ರೆಸ್ ನೇರ ಕಾರಣ. ವಿಪಕ್ಷ ನಾಯಕ ಅಶೋಕ್ ಎಚ್ಚರಿಕೆ. ನಿರಾಶ್ರಿತ ವಯೋವೃದ್ಧರಿಗಾಗಿಯೇ ಸಿದ್ಧವಾಗುತ್ತಿದೆ ರಾಮಕೃಷ್ಣ ಆಶ್ರಮ. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಸಮೀಪ ಸಿದ್ಧವಾಗುತ್ತಿರುವ ಅನಾಥಾಶ್ರಮ ಬಡವರ ಪಾಲಿಗೆ ವರದಾನವಾಗುವ ನಿರೀಕ್ಷೆ. ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಶಾಲೆಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಸಾಚರಣೆ. 18 ವರ್ಷ ತುಂಬದೆ ವಾಹನ ಚಲಾಯಿಸದಂತೆ ಆರ್ಟಿಒ ವಿವೇಕಾನಂದ ಮನವಿ. ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಕೈಜೋಡಿಸಲು ಕರೆ. ವಾರ್ತೆಗಳ ವಿವರ. ನಮ್ಮ ಭೂಮಿ ನಮ್ಮ ಹಕ್ಕು. ಅವರ ಅಪ್ಪನದ್ದು ಅಲ್ಲ, ವಕ್ಫ್ ಅಪ್ಪನದ್ದು ಅಲ್ಲ. ಲವ್ ಜಿಹಾದ್ ಆಯಿತು, ಈಗ ಲ್ಯಾಂಡ್ ಜಿಹಾದ್ ಆರಂಭವಾಗಿದೆ. 1994ರಲ್ಲಿ ಕಾಂಗ್ರೆಸ್ ಮಾಡಿದ ಕಾಯ್ದೆ ವಕ್ಫ್ ಎಂಬ ಪಿಶಾಚಿಗೆ ಎಲ್ಲ ಅಧಿಕಾರವನ್ನು ನೀಡಿದ ಪರಿಣಾಮ ಇಂದು ನಮ್ಮ ಮನೆಯಲ್ಲಿ ನಾವೇ ಪರಕೀಯರಾಗಿದ್ದೇವೆ. ಈ ಗೆಜೆಟ್ ವಾಪಸ್ ಪಡೆದು ರೈತರ, ದೇವಾಲಯಗಳ, ಮಠಗಳ ಭೂಮಿ ವಾಪಸ್ ಬರೋವರೆಗೂ ಹೋರಾಟ ಮುಂದುವರಿಯಲಿದೆ. ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಘೋಷಣೆ ಮಾಡಿದರು. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಇಂದು ವಕ್ಫ್ ದಬ್ಬಾಳಿಕೆ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಹೋರಾಟ ನಡೆಯಿತು. ಭಾರತ ರತ್ನ, ವಿಶ್ವದ ಶ್ರೇಷ್ಠ ಎಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಓದಿದ ಶಾಲೆಯು ಇಂದು ವಕ್ಫ್ ಆಸ್ತಿ ಎಂದು ನಮೂದಾಗಿದೆ. ಸಾವಿರಾರು ರೈತರು ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾರೆ. ನಾಡಿಗೆ ಅನ್ನ ಕೊಟ್ಟ ಭೂಮಿ ವಕ್ಫ್ ಬೋರ್ಡ್ ಹೆಸರಲ್ಲಿದೆ. ಕೊಳ್ಳಿದೆವ್ವದ ರೀತಿ ವಕ್ಫ್ ಬೋರ್ಡ್ ಹೋದಲ್ಲೆಲ್ಲ ಬೆಂಕಿ ಹಚ್ಚಿಕೊಂಡು ಬರುತ್ತಿದೆ ಎಂದು ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಶಾಲೆಯನ್ನು ಬಿಟ್ಟಿಲ್ಲ. ಪ್ರಧಾನಿ ಸೇರಿ ವಿಶ್ವದ ವಿವಿಧ ಭಾಗಗಳಿಂದ ಬಂದಿರುವ ಅನೇಕ ಗಣ್ಯರು ಬಂದಿರುವ ಜಾಗ ಇದು. ಕೆಆರ್ಎಸ್ ಸೇರಿ ಅನೇಕ ಅಣೆಕಟ್ಟುಗಳ ನಿರ್ಮಾಣ ಮಾಡಿದ ಸರ್ ಎಂ ವಿ ಅವರು ಓದಿದ ಶಾಲೆಯೇ ವಕ್ಫ್ ಹೆಸರಿನಲ್ಲಿದೆ. ಲ್ಯಾಂಡ್ ಜಿಹಾದ್ಗೆ ತೆರೆ ಎಳೆಯಲು ನಾವು ಇಲ್ಲಿಗೆ ಬರಲಾಗಿದೆ. 100 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರುವ ಶಾಲೆ. ಸುತ್ತಲೂ ಕಾಂಪೌಂಡ್ ಇದೆ. ಈ ಕಾಂಪೌಂಡ್ ಒಳಗೆ ಮಸೀದಿ ಬಂದಿದ್ದಾದರೂ ಹೇಗೆ? ಅಂಗನವಾಡಿ ಸೇರಿ ಮಕ್ಕಳು ಓದುತ್ತಿದ್ದಾರೆ. ಈ ಶಾಲೆಯ ಮಧ್ಯ ದರ್ಗಾ ಬಂದಿದೆ. 100 ವರ್ಷಗಳಿಂದ ಇದು ಶಾಲೆಯಾಗಿದೆ. ಯಾವ ಕಳ್ಳ ಖದೀಮ ಇದಕ್ಕೆ ಅರ್ಜಿ ಸಲ್ಲಿಸಿದ? ಗೋರಿ ಇಟ್ಟು ಹಸಿರು ಬಾವುಟ ಹಾರಿಸಲಾಗಿದೆ ಎಂದು ಪ್ರಶ್ನಿಸಿದರು. ಲವ್ ಜಿಹಾದ್ ಆಯಿತು, ಈಗ ಲ್ಯಾಂಡ್ ಜಿಹಾದ್ ಶುರುವಾಗಿದೆ. ಈ ಲ್ಯಾಂಡ್ ಜಿಹಾದ್ಗೆ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ರೈತರು ಇವತ್ತು ಸಾವು ಬದುಕಿನ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಜೀವನ ಪೂರ್ತಿ ಅವರ ತಾತ ಮುತ್ತಾತಂದಿರು ಕೂಡ ಉಳುಮೆ ಮಾಡಿದಂಥ ಭೂಮಿ, ಅನ್ನ ಕೊಟ್ಟಂಥ ಭೂಮಿ, ನಾಡಿಗೆ ಅನ್ನವನ್ನು ಕೊಟ್ಟಂಥ ಭೂಮಿ ಇವತ್ತು ವಕ್ಫ್ ಬೋರ್ಡ್ ಹೆಸರಲ್ಲಿ ಇದೊಂದು ರೀತಿ ವಕ್ಫ್ ಬೋರ್ಡ್ ಒಂಥರ ಕೊಳ್ಳಿ ದೆವ್ವ ಇದ್ದಂಗೆ. ಎಲ್ಲೆಲ್ಲಿ ಹೋಗ್ತೈತೋ ಅಲ್ಲಿ ಬೆಂಕಿ ಹಂಚ್ಕೊಂಡು ಬರ್ತಾ ಇರ್ತಾರೆ. ಇವತ್ತು ಅವರು ದೇವಸ್ಥಾನಗಳನ್ನು ಬಿಟ್ಟಿಲ್ಲ, ಶಾಲೆ. ಇವತ್ತು ನಾವು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು, ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರು, ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು, ಅವ್ರ ಕ್ಷೇತ್ರ ಇದು. ಅವ್ರು ನನಗೆ ಫೋನ್ ಮಾಡಿದ್ರು, ಅಣ್ಣ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ? ನಮ್ಮ ಏರಿಯಾದಲ್ಲೇ, ಇಲ್ಲಿ ನಮ್ಮ ಈ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಈ ಥರ ದೊಡ್ಡ ಅನಾಹುತ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಬಂದು ಭೇಟಿ ಮಾಡಿದ್ದಾರೆ ವಿಶ್ವೇಶ್ವರಯ್ಯನವರ ಸಮಾಧಿಗೆ. ಅವರು ಅಂತಲ್ಲ, ರಾಜ್ಯದ ಭಾಳಷ್ಟು ಜನ ಮುಖ್ಯಮಂತ್ರಿಗಳು, ಭಾಳಷ್ಟು ಜನ ಪ್ರಪಂಚದ ಬೇರೆ ಬೇರೆ ಭಾಗದಿಂದನೂ ಕೂಡ ಬಂದು ಭೇಟಿ ಮಾಡಿ ಹೋಗಿರುವಂಥ ಜಾಗ ಇದು. ಪುಣ್ಯ ಸ್ಥಳ ಇದು. ನಮ್ಮ ಪಾಲಿಗೆ, ಅಭಿವೃದ್ಧಿಯ ಪಾಲಿಗೆ KRS ಕಟ್ಟಿದಂಥವ್ರು, ಇಡೀ ದೇಶದಲ್ಲಿ ಡ್ಯಾಮ್ಗಳನ್ನು ಕಟ್ಟಿದಂಥವ್ರು, ನಮಗೆಲ್ಲ ಆದರ್ಶ ಪುರುಷ.
ಅವರು ಇಲ್ಲೇ ಈ ಥರ ಆಗಿದೆ ಅಂತ ಡಾಕ್ಟರ್ ಸುಧಾಕರ್ ಅವರು ನನಗೆ ಫೋನ್ ಮಾಡಿ ನೀವು ಇಲ್ಲಿ ಬರಬೇಕು ಅಂತ ಹೇಳಿದ್ರು. ನಾನು ಬಂದಿದ್ದೀನಿ, ಕಣ್ಣಾರ ಈ ಚಿತ್ರಗಳನ್ನು ನೋಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮುನಿಸ್ವಾಮಿಯವರು ಕೂಡ ನಮ್ಮ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದಂಥವ್ರು, ನಮ್ಮ ಗೌಡ್ರು, ನಾವೆಲ್ಲರೂ ಕೂಡ ಇವತ್ತು ಬಂದಿರುವಂಥದ್ದು ಈ ಅನ್ಯಾಯವನ್ನು ಪ್ರತಿನಿಧಿಸುವ, ಈ ಲ್ಯಾಂಡ್ ಜಿಹಾದ್ಗೆ ಒಂದು ಅಂತಿಮ ತೆರೆಯನ್ನು ಎಳಿಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಾವು ಭೇಟಿ ಮಾಡಿದ್ದೀರಿ. ವರ್ಷದ 365 ದಿನವೂ ಇಲ್ಲಿ ಹಸಿರು ಬಾವುಟ ಹಾರುತ್ತಿದೆ. ಇದರಿಂದ ಮಕ್ಕಳಿಗೆ ಯಾವ ಸಂದೇಶ ನೀಡುತ್ತೀರಿ? ಶಾಲೆ ಒಳಗೆ ದರ್ಗಾ, ಮಸೀದಿ, ಹಸಿರು ಬಾವುಟ, ಮನೆಹಾಳು ಕಾಂಗ್ರೆಸ್ ಬಂದು ಇಂತಹ ಕೆಲಸ ನಡೆಯುತ್ತಿದೆ. ವಿಶ್ವದ 7 ಅದ್ಭುತಗಳ ಜೊತೆ ಇದು 8ನೇ ಅದ್ಭುತ. ಮಕ್ಕಳು ಮತಾಂತರ ಆಗಲ್ಲ, ಲವ್ ಜಿಹಾದ್ ಮಾಡಲ್ಲ. ಇಲ್ಲಿ ಮಸೀದಿ, ದರ್ಗಾ ನಿರ್ಮಿಸಲಾಗಿದೆ. ಶಾಲೆ ಕೇಂದ್ರ ಭಾಗದಲ್ಲಿ ಹಸಿರು ಬಾವುಟ ಹೇಗೆ ಹಾರಿಸಿದರಿ? ದಿನಾ ಮಸೀದಿಯಲ್ಲಿ ಕೂಗಿದರೆ ಮಕ್ಕಳು ಹೇಗೆ ವ್ಯಾಸಂಗ ಮಾಡಲು ಸಾಧ್ಯ ಎಂದು ಅಶೋಕ್ ವಾಗ್ದಾಳಿ ನಡೆಸಿದರು. ಮತಾಂತರಕ್ಕೆ ಬೆಂಬಲ ನೀಡುತ್ತಿದ್ದೀರಾ? ಸರ್ MV ಓದಿದ ಜಾಗಕ್ಕೆ ಇಷ್ಟು ಅಪಮಾನ ಮಾಡಿದ್ದೀರಿ. ನಾವು ಬರುತ್ತಿರುವ ಬಗ್ಗೆ ತಿಳಿಯುತ್ತಿದ್ದಂತೆ ಒಂದೇ ವಾರದಲ್ಲಿ ಹೆಸರು ಬದಲಾವಣೆ ಮಾಡಿದ್ದಾರೆ. ವಿರೋಧ ಪಕ್ಷದ ಶಕ್ತಿ ಏನು ಅನ್ನೋದು ಇದರಿಂದ ತಿಳಿಯುತ್ತಿದೆ. ಮಂಡ್ಯ ಜಿಲ್ಲೆಯ ಮಹದೇವಪುರದಲ್ಲಿ ಒಬ್ಬೇ ಒಬ್ಬ ಮುಸ್ಲಿಂ ಇಲ್ಲ. 400 ವರ್ಷ ಇತಿಹಾಸವುಳ್ಳ ಚಿಕ್ಕಮ್ಮ ದೇವಾಲಯದ ಜಾಗ ಸ್ಮಶಾನ ಎಂದು ನಮೂದಿಸಿದ್ದಾರೆ. ಹಿಂದೂಗಳ ಮುಜರಾಯಿಗೆ ಸಿಖ್, ಜೈನ್, ಬೌದ್ಧರಿಗೆ ಯಾವುದೇ ಅನುಕೂಲಗಳಿಲ್ಲ. ಮೊದಲ ಹಕ್ಕು ಇರೋದು ಮುಸಲ್ಮಾನರಿಗೆ ಅಂತ ಮನಮೋಹನ್ ಸಿಂಗ್ ಅವರೇ ಹೇಳಿದ್ದಾರೆ ಎಂದರು. ಇವ್ರು ಬರ್ತೀನಿ ಅಂತ ಎಲ್ಲ ಕಾರ್ಯಕರ್ತರಿಗೆಲ್ಲ ಪ್ರಚಾರ ಮಾಡಿದ್ರು. ನಾವು ಬರ್ತಾ ಇದ್ದೀರಿ, ಇಲ್ಲಿ ಈ ಶಾಲೆಗೆ ಭೇಟಿ ಮಾಡ್ತೀನಿ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ನೋಡಿ ಇಲ್ಲಿ ವಕ್ ಬಂತ ಇದೆ ನೋಡಿ. ಹಾಂ, ಇಮಿಡಿಯೇಟಾಗಿ ಒಂದು ವಾರಕ್ಕೆ ಚೇಂಜ್ ಮಾಡಿದ್ರು. ಒಂದೇ ವಾರಕ್ಕೆ ನಾನು ಬರ್ತೀನಿ ಅಂತ ಗೊತ್ತಾದ ತಕ್ಷಣ ಇದು ವಿರೋಧ ಪಕ್ಷದ ಪವರ್ ಏನನ್ನೋದನ್ನ ಇವತ್ತು ತೋರಿಸಿದ್ರಿ. ಹಾಂ, ವಿರೋಧ ಪಕ್ಷದ ಪವರ್ ಏನನ್ನೋದ ಇವತ್ತು ಗೊತ್ತಾಗ್ತಾ ಇದೆ. ಮೊನ್ನೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ, ಒಂದು 15 ದಿನದಿದ್ದೆ. ಅಲ್ಲಿ ಚಿಕ್ಕಮ್ಮನ ದೇವಸ್ಥಾನ 400 ವರ್ಷ ಇತಿಹಾಸ ಇರುವಂಥದ್ದು. ಮಹದೇವಪುರ ಅಲ್ಲಿ ಒಬ್ಬ ಮುಸಲ್ಮಾನ್ ಇಲ್ಲ. ಇಡೀ ಊರಲ್ಲಿ ಜಾಲಾಡದ ಒಬ್ಬ ಮುಸಲ್ಮಾನ್ ಇಲ್ಲ. ಒಂದು ಮಸೀದಿ ಇಲ್ಲ, ಒಂದು ದರ್ಗಾ ಇಲ್ಲ. ಆದರೆ 400 ವರ್ಷದ ಇತಿಹಾಸ ಇರುವಂಥ ಚಿಕ್ಕಮ್ಮನ ದೇವಸ್ಥಾನ, ಅಣ್ಣಮ್ಮ ಅಂತ ನಾವು ಹೆಂಗೆ ಬೆಂಗಳೂರು ಹೇಳ್ತೀರೋ ಚಿಕ್ಕಮ್ಮನ ದೇವಸ್ಥಾನ, ಅದನ್ನು ಪಾಣಿನ ಅವರು ಕಬರ್ಸ್ತಾನ್ ಅಂತ ಬರೆದ್ಬಿಟ್ಟೆ. ಕಬರ್ಸ್ತಾನು ಅಂದರೆ ಮಶಾಣ ಅಂತ ಬರೆದ್ಬಿಟ್ಟವ್ರು. ಕೇಳಿದ್ರೆ ಇಲ್ಲ ಸರ್, ನನಗೆ ಅರ್ಜಿ ಕೊಟ್ಟರು, ವಕ್ಫ್ ಬೋರ್ಡ್ ಅವರು ಅರ್ಜಿ ಕೊಟ್ಟರು, ಇದನ್ನು ಬದಲಾವಣೆ ಮಾಡಿಕೊಡಿ ಅಂತ. ಕಾನೂನು ಹಂಗಿದೆ ಸರ್, ನಾವು ಬದಲಾವಣೆ ಮಾಡಿಕೊಟ್ಟಿದ್ದೀವಿ. ನ್ಯಾಯಾಂಗದ ಶಕ್ತಿ ಕಾಂಗ್ರೆಸ್ನವರೇ ವಕ್ಫ್ಗೆ ನೀಡಿದ್ದಾರೆ. ಮುಸಲ್ಮಾನರಿಗೆ ಅವರದ್ದೇ ಕೋರ್ಟ್, ಅವರಿಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ. 94ರ ಗೆಜೆಟ್ ಹಿಂಪಡೆಯದಿದ್ದರೆ ಇದೇ ಸಮಸ್ಯೆ ಮುಂದುವರಿಯಲಿದೆ. ಗೌರಿಬಿದನೂರಿನಲ್ಲಿಯೂ ಪಿತ್ರಾರ್ಜಿತ ಆಸ್ತಿಯೇ ವಕ್ಫ್ಗೆ ಸೇರಿದ್ದು ಎಂದಿದ್ದಾರೆ. ರಾಜ್ಯದಲ್ಲಿ ಎಲ್ಲಿಯೇ ಸಮಸ್ಯೆ ಇದ್ದರೂ ನಾವು ಬಂದು ಪರಿಹಾರ ಮಾಡುತ್ತೇವೆ. ವಿರೋಧ ಪಕ್ಷದ ಪವರ್ ಕಾಂಗ್ರೆಸ್ಗೆ ತೋರಿಸಿಕೊಟ್ಟಿದ್ದೇವೆ. ಇದೇ ರೀತಿ ಎಲ್ಲ ಬದಲು ಮಾಡಬೇಕು, ಇಲ್ಲವಾದರೆ ನಿಮ್ಮನ್ನು ಒದ್ದು ಓಡಿಸಲಿದ್ದಾರೆ ರಾಜ್ಯದ ಜನ ಎಂದು ಎಚ್ಚರಿಕೆ ನೀಡಿದರು. ಕಾಂಗ್ರೆಸ್ ಪಾಪದ ಕೊಡ ವಕ್ಫ್ ಬೋರ್ಡಿನಲ್ಲಿ ತುಂಬಿ ತುಳುಕುತ್ತಿದೆ. 94 ಗೆಜೆಟ್ ರದ್ದು ಮಾಡಬೇಕು. ನೋಟಿಸ್ ಮಾತ್ರ ವಾಪಸ್ ಪಡೆದಿದ್ದೀರಿ. ನಿಮಗೆ ಕಣ್ಣಿದ್ದರೆ ಶಾಲೆ ಮಧ್ಯೆ ಹೇಗೆ ಮಸೀದಿ ಬಂತು, ಬಾವುಟ ಹೇಗೆ ಬಂತು, ದರ್ಗಾ ಹೇಗೆ ಬಂತು ಹೇಳಿ. ವಕ್ಫ್ ಬೋರ್ಡ್ ಪಿಶಾಚಿ ಇದ್ದಂಗೆ. ಪಿಶಾಚಿಗಳು ಸ್ಮಶಾನದಲ್ಲಿ ಮಾತ್ರ ಈವರೆಗೂ ಇತ್ತು, ಈಗ ಊರೆಲ್ಲ ತುಂಬಿವೆ. ಈ ಪಿಶಾಚಿಯನ್ನು ಕಟ್ಟಿಹಾಕಿ ಭೂತ ದಹನ ಮಾಡಲು ಬಿಜೆಪಿ ಬಂದಿದೆ. ವಿಶ್ವೇಶ್ವರಯ್ಯನವರ ಜನ್ಮಭೂಮಿಯಲ್ಲಿ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ರಾಜ್ಯದ ಎಲ್ಲ ದೇವಾಲಯ, ಮಠ, ರೈತರ ಜಮೀನು ಅವರಿಗೆ ಸೇರಬೇಕು. ನಮ್ಮ ಭೂಮಿ ನಮ್ಮ ಹಕ್ಕು, ಇವರಪ್ಪನದ್ದಲ್ಲ, ವಕ್ಫ್ ಬೋರ್ಡಿನ ಅಪ್ಪನದ್ದೂ ಅಲ್ಲ. ನಮ್ಮ ಮನೆಯಲ್ಲಿ ನಾವೇ ಪರಕೀಯರಾಗಿದ್ದೇವೆ. ಇದು ಸಿದ್ದರಾಮಯ್ಯನವರಿಂದ ಆಗಿದೆ. ಈ ಸಮಸ್ಯೆ ಪರಿಹಾರ ಆಗೋವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದರು. ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರದ ರೈತರ ಜಮೀನು, ಶಿಡ್ಲಘಟ್ಟ ದೇವಾಲಯ, ಚಿಕ್ಕ ತಿರುಪತಿಯಲ್ಲಿ ಒಬ್ಬೇ ಒಬ್ಬ ಮುಸ್ಲಿಂ ಇಲ್ಲದಿದ್ದರೂ 100 ಎಕರೆಗೂ ಹೆಚ್ಚು ವಕ್ಫ್ ಆಸ್ತಿ ಎಂದು ನಮೂದಿಸಿದ್ದಾರೆ. ಈ ಎಲ್ಲದಕ್ಕೂ ಅಂತ್ಯ ಹಾಡಲು ಮೇಲೆ ನರೇಂದ್ರ ಮೋದಿ ಮತ್ತು ನಮ್ಮ ಸರ್ಕಾರ ಕೇಂದ್ರದಲ್ಲಿದೆ. ಚಳಿಗಾಲದ ಅಧಿವೇಶನದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗಲಿದೆ. ಮುಂದಿನ 15 ದಿನಗಳಲ್ಲಿ ಕಾಂಗ್ರೆಸ್ ಕಾನೂನು ಬಾಹಿರವಾಗಿ ವಕ್ಫ್ಗೆ ನೀಡಿರುವ ಅವಕಾಶ ವಾಪಸ್ ಪಡೆಯುವ ಕಾಯ್ದೆ ತರಲಾಗುವುದೆಂದರು. 15 ದಿನಗಳಲ್ಲಿ ಎಲ್ಲವೂ ಬಂದ್ ಆಗಲಿದೆ ಎಂಬುದನ್ನು ಅರಿತು ಕಾಂಗ್ರೆಸ್ ಈ ರೀತಿ ವರ್ತಿಸುತ್ತಿದೆ.
15 ದಿನಗಳ ನಂತರ ವಾಪಸ್ ರೈತರಿಗೆ ತಂದುಕೊಡುವ ಕೆಲಸ ಬಿಜೆಪಿ ನಾಯಕರು ಮಾಡಲಿದ್ದಾರೆ. ವಿರೋಧ ಪಕ್ಷದ ಗತ್ತಿಗೆ ಹೆದರಿ ಸರ್ ಎಂವಿ ಓದಿದ ಶಾಲೆ ವಾಪಸ್ ಶಾಲೆಗೆ ಸೇರಿಸಿದ್ದಾರೆ. ರೈತರ ಪರವಾಗಿ ಬಿಜೆಪಿ ಇದೆ. ಬಿಜೆಪಿ ಸೋತಿರಬಹುದು, ಸತ್ತಿಲ್ಲ. ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ. ಎಲ್ಲವನ್ನೂ ಸರಿಪಡಿಸುವ ಕೆಲಸ ಮಾಡಲಿದೆ ಎಂದು ಭರವಸೆ ನೀಡಿದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮುಂದಿನ 15 ದಿನಗಳಲ್ಲಿ ಕಂದವಾರ ಸರ್ಕಾರಿ ಶಾಲೆಯಲ್ಲಿ ಹಾಕಿರುವ ಹಸಿರು ಬಾವುಟ ತೆರವು ಮಾಡಬೇಕು. ಮಾಡದಿದ್ದರೆ ನಾವೇ ತೆರವು ಮಾಡುವ ದಾರಿ ಹುಡುಕುತ್ತೇವೆ. ಕಾನೂನು ಸುವ್ಯವಸ್ಥೆಗೆ ಭಂಗ ಬಂದರೆ ಕಾಂಗ್ರೆಸ್ನವರೇ ನೇರ ಕಾರಣವಾಗಲಿದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಕೆ ನೀಡಿದರು. ಸರ್ ಎಂವಿ ಓದಿದ ಶಾಲೆ ವಕ್ಫ್ ಆಸ್ತಿ ಎಂದು ನಮೂದಿಸಿರುವ ಕ್ರಮ ವಿರೋಧಿಸಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಇಂದು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಹೋರಾಟ ನಡೆಸಲಾಯಿತು. ಪ್ರತಿಭಟನೆಯ ನಂತರ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರ್ ಅಶೋಕ್, 15 ದಿನಗಳಲ್ಲಿ ಶಾಲೆಯಲ್ಲಿ ಹಾರುತ್ತಿರುವ ಹಸಿರು ಬಾವುಟ ತೆರವು ಮಾಡಬೇಕು. ಇಲ್ಲವಾದರೆ ತೆರವು ಮಾಡುವ ದಾರಿ ನಾವೇ ಹುಡುಕುತ್ತೇವೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ಕಾಂಗ್ರೆಸ್ನವರೇ ನೇರ ಕಾರಣವಾಗಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು. ಗೃಹ ಸಚಿವರು ಹೇಳುತ್ತಿದ್ದಾರೆ, ಬಿಜೆಪಿಯವರು ಕೋಮುಗಲಭೆ ಸೃಷ್ಟಿಸಲು ಮುಂದಾಗಿದ್ದಾರೆ ಎಂದು. ಆದರೆ ನಾವೆಲ್ಲ ಮಾಡುತ್ತಿರೋದು, ನೀವು ಈ ಕಚಡ ಕೆಲಸ ಮಾಡುತ್ತಿದ್ದೀರಿ. ಕನ್ನ ಹಾಕೋ ಕಾಂಗ್ರೆಸ್ ಎಂದು ಹೆಸರು ಬದಲಿಸಬೇಕು. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಕಾನೂನು ತರಲಾಗಿದೆ. ಮುಸ್ಲಿಮರು ಪ್ರತ್ಯೇಕ ರಾಷ್ಟ್ರ ಬೇಕೆಂದು ಸ್ವತಂತ್ರ ನಂತರ ಪಾಕಿಸ್ತಾನ ಮಾಡಿಕೊಂಡು ಹೋದರು. ಈಗ ಮತ್ತೆ ರಾಜ್ಯದಲ್ಲಿ ಇರೋ ಎಲ್ಲ ಭೂಮಿ ನಮ್ಮದೇ ಎಂದು ಹೊರಟಿದ್ದಾರೆ. ವಕ್ಫ್ ಹೆಸರಿನಲ್ಲಿ ಜಮೀರ್ ದುಷ್ಟಕೂಟಕ್ಕೆ ಸಿದ್ದರಾಮಯ್ಯ ಆಶೀರ್ವಾದದಿಂದ ಇದೆಲ್ಲ ನಡೆಯುತ್ತಿದೆ ಎಂದು ಹೇಳಿದರು. 15 ದಿನಗಳಲ್ಲಿ ವಕ್ಫ್ ಹೆಸರಿನಲ್ಲಿ ಖಾತೆ ಮಾಡುವಂತೆ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಮೊದಲ ವಿಚಾರವಾಗಿ ಇದೇ ವಿಷಯ ಚರ್ಚೆ ಮಾಡಲಾಗುವುದು. ಇಡೀ ಸರ್ಕಾರವೇ ವಕ್ಫ್ ಪರ ನಿಂತಿದೆ. ಲ್ಯಾಂಡ್ ಜಿಹಾದ್ ವಿರುದ್ಧವಾಗಿ ಹೋರಾಟ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿಯೂ ರೈತರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಲಾಗುವುದು. ಗೌಡರ ಕುಟುಂಬವನ್ನೇ ಖರೀದಿಸುವ ದುರಹಂಕಾರದ ಮಾತು ಆಡಿದರು. ಕರಿಯ ಎಂದು ಬಣ್ಣದ ವಿಚಾರದಲ್ಲಿಯೂ ನಿಂದಿಸಿದರು. ಅವರ ವಿರುದ್ಧ ಯಾವ ಕ್ರಮ ವಹಿಸಿದ್ದೀರಿ, ನಾಚಿಕೆಯಾಗಲ್ವೇ ಎಂದು ಪ್ರಶ್ನಿಸಿದರು. ಈ ಸರ್ಕಾರಕ್ಕೆ ದುರಹಂಕಾರದ ಪರಮಾವಧಿ ಬಂದಿದೆ. 5 ಗ್ಯಾರಂಟಿ ಕೊಡಲು ಯೋಗ್ಯತೆ ಇಲ್ಲ. ಕಾಕಾ ಪಾಟೀಲ್, ಮಹದೇವಪ್ಪ ಎಲ್ಲಿ ಹೋದರೋ ಗೊತ್ತಿಲ್ಲ. ಗುಡಿಸಲಿನಲ್ಲಿರುವವರ ಪಡಿತರ ಚೀಟಿ ಕಸಿದುಕೊಂಡಿದ್ದಾರೆ. ಕೂಡಲೇ ಪಡಿತರ ಚೀಟಿ ರದ್ದು ಮಾಡುವುದನ್ನು ನಿಲ್ಲಿಸದಿದ್ದರೆ ಅದರ ವಿರುದ್ಧವೂ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು. ತಿಮಿಂಗಲದ ರೀತಿಯಲ್ಲಿ ವಕ್ಫ್ ರೈತರ ದೇವಾಲಯಗಳ ಶಾಲೆ ಜಮೀನು ನುಂಗುತ್ತಿದೆ. ಅದಕ್ಕೆ ತಿಮಿಂಗಲ ಬೋರ್ಡ್ ಎಂದು ಮರುನಾಮಕರಣ ಮಾಡಬೇಕೆಂದು ಲೇವಡಿ ಮಾಡಿದರು. ಮಾತೆತ್ತಿದರೆ ಸಂವಿಧಾನ ರಕ್ಷಕರು ಎನ್ನುವ ಕಾಂಗ್ರೆಸ್ಗರೇ ಇದು ಯಾವ ಸಂವಿಧಾನ? ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲರೂ ಸಮಾನ ಎಂದು ಹೇಳಿದ್ದಾರೆ. ಆದರೆ ಇವರಿಗೆ ಪ್ರತ್ಯೇಕ ಅಧಿಕಾರ ನೀಡಲಾಗಿದೆ. ಇತರೆ ಧರ್ಮೀಯರಿಗೆ ತೊಂದರೆಯಾದರೆ ಜಿಲ್ಲಾಧಿಕಾರಿಗಳ ಮೊರೆ ಹೋಗಬೇಕು. ಆದರೆ ಕಾಂಗ್ರೆಸ್ನವರು ಮುಸ್ಲಿಮರಿಗೆ ನ್ಯಾಯಾಂಗದ ಅಧಿಕಾರ ನೀಡಿದ್ದಾರೆ. ಕಾಂಗ್ರೆಸ್ನವರಿಗೆ ನಾಚಿಕೆ, ಮಾನ, ಮರ್ಯಾದೆ ಬೇಡವೆ? ಅವರು ಆಕಾಶದಿಂದ ಬಂದವರೇ. ಅವರ DNA ಚೆಕ್ ಮಾಡಿದರೆ ಅವರು ಎಲ್ಲಿಂದ ಬಂದಿದ್ದಾರೆ ತಿಳಿಯಲಿದೆ. ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಕಾಂಗ್ರೆಸ್ ನಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಂದವಾರ ಶಾಲೆಯ ಮಕ್ಕಳು ಪಾಠ ಕೇಳುವಂತೆಯೇ ಇಲ್ಲ. ಇವರ ಪ್ರಾರ್ಥನೆ ಕೇಳಬೇಕು. ಹುತ್ತದ ಮೇಲೆ ಕಾಂಪೌಂಡ್ ಹಾಕಿ ವಕ್ಫ್ ಆಸ್ತಿ ಎಂದು ಹಾಕಿದ್ದಾರೆ. ಯಾವನು ಸತ್ತ ಶಾಲೆಯಲ್ಲಿ ಗೋರಿ ಹಾಕಲು ಅನುಮತಿ ಕೊಟ್ಟವರು ಯಾರು? ಪಹಣಿ ಬದಲಿಸಲು ಅನುಮತಿ ಕೊಟ್ಟವರು ಯಾರು? ತನಿಖೆಯಾಗಲಿ. 15 ದಿನಗಳಲ್ಲಿ ಬಾವುಟ ತೆರವು ಮಾಡದಿದ್ದರೆ ನಾವೇ ತೆರವು ದಾರಿ ಹುಡುಕುತ್ತೇವೆ. ಕಾನೂನು ಸುವ್ಯವಸ್ಥೆಗೆ ಭಂಗ ಬಂದರೆ ಕಾಂಗ್ರೆಸ್ಸಿಗರೇ ನೇರ ಕಾರಣ ಎಂದು ಅಶೋಕ್ ಎಚ್ಚರಿಕೆ ನೀಡಿದರು. ತಗೊತಾ ಇದ್ದೀನಿ. ಎಷ್ಟು ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ, ಯಾರ್ಯಾರು ಮಾಡ್ತಾರೆ, ಇದಕ್ಕೂ ಒಂದು ಹೋರಾಟವನ್ನು ನಾವು ಮಾಡ್ತೀರಿ. ಇದೊಂದು ರೀತಿ ಬಡವರ ವಿರೋಧಿ ಸರ್ಕಾರ. ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ಕೂಡಲೇ ಈ ರೇಷನ್ ಕಾರ್ಡ್ ಏನು ರದ್ದತಿ ಆಗ್ತಾ ಇದೆ ಕೂಡಲೇ ನಿಲ್ಲಿಸ್ಬೇಕು. ಯಾಕೆ ಕೊಟ್ಟರು, ಯಾರ್ಯಾರು ತಪ್ಪು ಕೊಟ್ಟಿದ್ರೆ ಅವ್ರ ಮೇಲೆ ಫಸ್ಟು ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಅದು ಬಿಟ್ಬಿಟ್ಟು ಅಧಿಕಾರಿನ ಮುಟ್ಟಂಗಿಲ್ಲ. ಕೊಟ್ಟವರು ಅವಾಗೇನು ಲಂಚ ತಗೊಂಡು ಕೊಟ್ರ? ನೀವು ಲಂಚ ತಗೊಂಡು ತಾನೇ ಕೊಟ್ಟಿರೋದು. ನೀವು ತಿಮಿಂಗಲದ ರೀತಿಯಲ್ಲಿ ಯಾವ ರೀತಿ ತಿಮಿಂಗಲ ಸಿಕ್ಕಿದ್ದೆಲ್ಲ ನುಂಗಾಗ್ತಾಯಿತ್ತು, ಹಂಗೆ ತಿಮಿಂಗಲದ ರೀತಿ ವಕ್ಫ್ ಬೋರ್ಡು ರೈತರ ಜಮೀನು, ದೇವಸ್ಥಾನಗಳ ಜಮೀನು, ಶಾಲೆ ಜಮೀನು ನುಂಗಾಗ್ತಾ ಇದೆ. ಅದಕ್ಕೆ ಇನ್ಮೇಲೆ ವಕ್ಫ್ ಬೋರ್ಡ್ ಅಂತ ತೆಗೆದಾಕಿ
ತಿಮಿಂಗ್ಲಾ ಬೋರ್ಡ್ ಅಂತ ಇಡಬೇಕು ಇದಕ್ಕೆ. ವಕ್ ಬೋರ್ಡ್ ಅಂದರೆ ಸರಿ ಇರಲ್ಲ. ತಿಮಿಂಗ್ಲಾ ಬೋರ್ಡ್ ಅಂದರೆ ನುಂಗ ಹಾಕೋದು ಅಂತ ಅರ್ಥ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಾವು ಹೋರಾಟ ಮಾಡಿದ್ರಿ. ವಿಶ್ವೇಶ್ವರಯ್ಯನವ್ರು ಓದಿದ ಜಾಗ, ಅಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ 100-120 ವರ್ಷ ಇತಿಹಾಸ ಇರುವಂಥ ಒಂದು ಶಾಲೆ ಅದು, ಕಂದವಾರ. ಅಲ್ಲಿ ಏಕಾಏಕಿ ಪಾಣಿನಲ್ಲಿ ಈ ಶಾಲೆ 19 ಗುಂಟೆ ಶಾಲೆಯನ್ನು ಕೂಡ ವಕ್ ಬೋರ್ಡ್ ಅಂತ ಹಾಕಿದ್ದಾರೆ. ಶಾಲೆ ಜಾಗ ನೋಡಿದೆ, ನಾನೇ ಭೇಟಿ ಮಾಡೋದಿಲ್ಲ. ಭಾಳ ಸ್ಕ್ವಯರ್ ಆಗಿದೆ, ಕಾಂಪೌಂಡ್ ಇದೆ ಶಾಲೆಗೆಲ್ಲ. ಆ ಕಾಂಪೌಂಡ್ ಒಳಗಡೆ ಹೆಂಗೆ ಮಸೀದಿ ಬಂತು? ಕಟ್ಟಿದವ್ರು ಯಾರು? ಯಾರು ಪರ್ಮಿಷನ್ ಕೊಟ್ಟರು ಇವ್ರಿಗೆ ಕಟ್ಟಕ್ಕೆ? ಅಧಿಕಾರ ಕೊಟ್ಟವ್ರು ಯಾರು? ಅಲ್ಲಿಂದ ಒಂದಡಿ ಪಕ್ಕದಲ್ಲೇ ಶಾಲೆ ಇದೆ, ಒಂದಡಿ, ಏನು ಕಾಂಪೌಂಡ್ ಇಲ್ಲ. ಇವರೆಲ್ಲ ಪ್ರೇಯರ್ ಶುರು ಮಾಡಿದ್ರೆ ಮಕ್ಕಳು ಯಾವ ಪ್ರೇಯರ್ ಮಾಡಬೇಕು? ಇವ್ರು ಪ್ರೇಯರ್ ಶುರು ಮಾಡಿದ್ರೆ ಮುಸಲ್ಮಾನರು, ಈ ಮಕ್ಕಳು ಯಾವ ಪ್ರೇಯರ್ ಮಾಡಬೇಕು? ಇವತ್ತಿಗೂ ಕೂಡ ಅಲ್ಲಿ ಹಸಿರು ಬಾವುಟ ಆರ್ತಾ ಇದೆ. ಅದನ್ನು 15 ದಿನದೊಳಗಡೆ ತೆರವು ಮಾಡಬೇಕು. ಅದು ಗೌಡ್ರ ಕುಟುಂಬನೇ ನಾವು ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದ್ರು. ಎಷ್ಟು ಧೈರ್ಯ ಇರಬೇಕು ಈ ಜಮೀರ್ ಅಹ್ಮದ್ಗೆ. ದೇವೇಗೌಡರು ಈ ಮಣ್ಣಿನ ಮಗ, ಅವರು ಇತಿಹಾಸ ಇದೆ ಅವ್ರ ಕುಟುಂಬಕ್ಕೆ. ಅಂದರೆ ಎಲ್ಲ ಗೌಡ್ರನ್ನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳೋವಂಥ ಒಂದು ಪರಿಪಾಠ ನೋಡ್ತಾ ಇದ್ದೀರಾ. ಮಾಜಿ ಸಂಸದ ಮುನಿಸ್ವಾಮಿ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಂದು ಕೈಲಾಸಗಿರಿ ದೇವಾಲಯ ನಿರ್ಮಿಸಿ ಒಂದು ಧರ್ಮ ಮೆಚ್ಚಿಸಲು ಹೊರಟರು. ಇಂದು ಮತ್ತೊಂದು ಧರ್ಮ ಮೆಚ್ಚಿಸಲು ವಕ್ಫ್ ನಾಟಕ ಆಡುತ್ತಿದ್ದಾರೆ. ನಿಮ್ಮ ಸರ್ಕಾರ ಬಂದು ನೀವು ಸಚಿವರಾದ ನಂತರ ಜಿಲ್ಲೆಗೆ ಏನು ಮಾಡಿದ್ದೀರಿ ಎಂದು ಜನರಿಗೆ ತಿಳಿಸಿ ಎಂದು ಸವಾಲು ಹಾಕಿದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತಂದೆ ತಾಯಿ ಅತ್ತೆ ಮಾವಂದಿರನ್ನು ನೋಡಿಕೊಳ್ಳಲಾಗದೆ ನಿರಾಶ್ರಿತರಾಗಿರುವ ವೃದ್ಧರಿಗಾಗಿ ಉಚಿತ ವಸತಿ, ಊಟ, ಆರೋಗ್ಯ, ಅತ್ಯಾಧುನಿಕ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಅಗಲಗುರ್ಕಿ ಸಮೀಪದ ರಾಮಕೃಷ್ಣಪ್ಪ ಆಶ್ರಮ ಇದೀಗ ವೃದ್ಧರ ಆರೈಕೆ ಮಾಡಲು ರಾಜ್ಯದಲ್ಲಿ ದಲಿತರ, ಬಡವರ ಕಷ್ಟಗಳಿಗೆ ಸ್ಪಂದಿಸುತ್ತಿರುವ ಸಮಾಜ ಸೇವಕ ಈಗ ಅಗಲಗುರ್ಕಿ ಸಮೀಪ ಬಡವರಿಗೆ ತಮ್ಮದೇ ಆದ ಜಮೀನಿನಲ್ಲಿ ಅನಾಥ ಆಶ್ರಮ ಸಿದ್ಧಪಡಿಸಿದ್ದಾರೆ. ಇದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸಂಘಟನೆಯಿಂದ ಈಗ ಸಾಮಾಜಿಕ ಸೇವೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಸಮಾಜ ಸೇವೆ ಸಂಘಟನೆ ಎಂದರೆ ಬೇರೆ ಅರ್ಥದಲ್ಲಿ ನೋಡುತ್ತಾರೆ. ಹಾಗಾಗಿ ಬಡವರಿಗೆ ಊಟ ಹಾಕಲು ನಿರ್ಧಾರ ಮಾಡಿದ್ದು ಆಶ್ರಮ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. ನಾನು ಕಳೆದ 25 ವರ್ಷಗಳಿಂದ ದಲಿತ ರಕ್ಷಣಾ ವೇದಿಕೆ ಸಂಘಟನೆ ಅಡಿಯಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ಎಲ್ಲ ಜಾತಿಯ ಬಡವರಿಗೆ ಸೇವೆಯನ್ನು ಮಾಡಿಕೊಂಡು ಅವ್ರಿಗೇನೋ ಸುಖ ದುಃಖಗಳಿಗೆ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಭಾಗಿಯಾಗ್ತಾ ಯಾರು ಬಡವರಿದ್ದಾರೆ, ಬಗ್ಗರಿದ್ದಾರೆ, ಅವರಿಗೆ ಆಗ್ತಾ ಇರೋಂಥ ಅನ್ಯಾಯಗಳಿಗೆ ನಾನು ಕಾನೂನು ಹೋರಾಟ ಮುಖಾಂತರ ಅವರಿಗೆ ನ್ಯಾಯ ಕೊಡಿಸಿ ಇಡೀ ಕರ್ನಾಟಕದಾದ್ಯಂತ ಸಮಸ್ಯೆ ಮಾಡ್ಕೊಂಡು ಬಂದಿದ್ದೀನಿ. ಆಶ್ರಮದಲ್ಲಿ ಉಚಿತ ಊಟ, ವಸತಿ, ಬಟ್ಟೆ, ಓದುವ ವಿದ್ಯಾರ್ಥಿಗಳಿದ್ದರೆ ವಿದ್ಯಾಭ್ಯಾಸದ ಸೌಲಭ್ಯ ಕಲ್ಪಿಸಲಾಗುತ್ತದೆ. ತಂದೆ ತಾಯಿ, ಅತ್ತೆ ಮಾವ ಮಕ್ಕಳನ್ನು ನೋಡಿಕೊಳ್ಳಲಾಗದ ಸ್ಥಿತಿಯಲ್ಲಿದ್ದರೆ ರಾಮಕೃಷ್ಣ ಆಶ್ರಮಕ್ಕೆ ಸೇರಿಸಿ ಎಂದು ಟ್ರಸ್ಟ್ ಮುಖಂಡ ಮನವಿ ಮಾಡಿದ್ದಾರೆ. ಇವತ್ತೇನಿದೆ ಈ ಅನಾಥಾಶ್ರಮ ಇರೋ ಜಾಗ ನಮ್ಮದೇ ಜಾಗ. ಅದಕ್ಕೆ ನನ್ನ ಹೆಸರು ರಾಮಕೃಷ್ಣಪ್ಪ ಅಂತೇಳಿ ಅದಕ್ಕೆ ರಾಮಕೃಷ್ಣಪ್ಪ ಆಶ್ರಮ ಅಂತ ಹೆಸರಿಟ್ಟಿದ್ದೀವಿ. ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಬೆಳಗ್ಗೆಯಿಂದ ಸುಮಾರು ಜನ ಗಣ್ಯರು ಬಂದಿದ್ದಾರೆ. ಆಮೇಲೆ ಇನ್ನು ಮೇಲೆ ಇವತ್ತಿಂದ ಆದಮೇಲೆ ಯಾರು ಅವರವರ ಮನೆಗಳಲ್ಲಿ ತಂದೆ ತಾಯಿನ ನೋಡ್ಕೊಳ್ಳಲ್ವೋ, ಅತ್ತೆ ಮಾವನ ನೋಡ್ಕೊಳ್ಳಲ್ವೋ ಅಂಥ ಸೊಸೆಯರಾಗಲಿ ಮಕ್ಕಳಾಗಲಿ ದಯವಿಟ್ಟು ನೀವು ಅವ್ರನ್ನ ಬೀದಿಗೆ ತಳ್ಳೋಂಥ ಕೆಲಸ ಮಾಡಬೇಡಿ. ನಮ್ಮದು ಆಶ್ರಮ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದೀನಿ. ಈ ಆಶ್ರಮಕ್ಕೆ ತಂದುಬಿಡಿ. ಇಲ್ಲಾಂತಂದರೆ ನನ್ನ ನಂಬರ್ಗೆ ಫೋನ್ ಮಾಡಿ ನಾವೇ ಬಂದು ಕರ್ಕೊಂಬರ್ತೀವಿ. ಆಶ್ರಮದಲ್ಲಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಏರ್ಪಡಿಸಲಾಗಿದ್ದು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲಾಗುವುದೆಂದು ಆಶ್ರಮದ ಸೇವೆಗಳ ಬಗ್ಗೆ ತಿಳಿಸಿದರು. ನಂದಕುಮಾರ್, ಸಿಟಿವಿ ನ್ಯೂಸ್.
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಪಂಚಗಿರಿ ಬೋಧನಾ ಪ್ರೌಢಶಾಲೆ ಆಶ್ರಯದಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಕಾರ್ಯಕ್ರಮವನ್ನು ಇಂದು ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರದ ಪಿಪಿಎಚ್ಎಸ್ ಶಾಲೆಯಲ್ಲಿ ಇಂದು ವಾಯು ಮಾಲಿನ್ಯ ನಿಯಂತ್ರಣ ಸಾಮಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಆರ್ಟಿಒ ಅಧಿಕಾರಿ ವಿವೇಕಾನಂದ ಮಾತನಾಡಿ, 18 ವರ್ಷ ವಯಸ್ಸಾಗುವವರೆಗೂ ವಾಹನ ಚಲಾಯಿಸಬಾರದು. ಹೆಚ್ಚು ಹೊಗೆ ಬಿಡುವ ವಾಹನಗಳನ್ನು ನಿಲ್ಲಿಸಬೇಕು. ಪೆಟ್ರೋಲ್ ವಾಹನಗಳಿಗಿಂತ ಡೀಸೆಲ್ ವಾಹನ ಉತ್ತಮ. ಸಿಗ್ನಲ್ನಲ್ಲಿ ವಾಹನ ಆಫ್ ಮಾಡಬೇಕೆಂದು ಹೇಳಿದರು. ನವೆಂಬರ್ ತಿಂಗಳು ವಾಯು ಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆಯಾಗಿದೆ. ಮುಂದಿನ ತಿಂಗಳು ವಾಹನ ತಪಾಸಣೆ ಹಮ್ಮಿಕೊಳ್ಳಲಾಗುತ್ತದೆ. ಮಕ್ಕಳು ವಾಹನ ಚಲಾಯಿಸುವ ಬಗ್ಗೆ ಜಾಗೃತಿ ಮೂಡಿಸಬೇಕೆಂದು ತಿಳಿಸಿದರು. ಪ್ರತಿ ಶಾಲೆಯಲ್ಲಿ ಮತ್ತು ಬಸ್ ನಿಲ್ದಾಣಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಎಸ್ಎಲ್ವಿ ಡ್ರೈವಿಂಗ್ ಶಾಲೆ ಮುಖ್ಯಸ್ಥ ನವಮೋಹನ್ ಮಾತನಾಡಿ, ವಾಯು ಮಾಲಿನ್ಯಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ಉತ್ತಮವಾಗಿ ಬಿಡಿಸಿ ನಿಮ್ಮಲ್ಲಿರುವ ಕಲೆ ಪ್ರದರ್ಶಿಸಿದ್ದೀರಿ. ಅದು ಜೀವನದಲ್ಲಿಯೂ ಅಳವಡಿಸಿಕೊಳ್ಳಬೇಕು ಎಂದರು. ಇನ್ನು ಪರಿಸರ ಮಾಲಿನ್ಯ ಎಂಬುದು ಇತ್ತೀಚಿನ ದಿನಗಳಲ್ಲಿ ತೀವ್ರ ಸಮಸ್ಯೆಯಾಗಿ ಕಾಡುತ್ತಿದ್ದು, ಇದರ ನಿಯಂತ್ರಣಕ್ಕಾಗಿ ಎಲ್ಲರೂ ಕೈಜೋಡಿಸಬೇಕಿದೆ. ಗಿಡ ನೆಟ್ಟು ಪೋಷಣೆ ಮಾಡುವ ಮೂಲಕ ಪ್ರತಿಯೊಬ್ಬರೂ ಪರಿಸರ ಕಾಳಜಿ ತೋರಬೇಕು. ಇದರಿಂದ ಪರಿಸರ ಸಮತೋಲನ ಸಾಧ್ಯವಾಗಲಿದೆ. ವಾಹನಗಳಿಂದ ಆಗುವ ಮಾಲಿನ್ಯ ನಿಯಂತ್ರಣ ತಡೆಯಲು ಮಕ್ಕಳು ಜಾಗೃತಿ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು. ಶಾಲೆಯ ಮುಖ್ಯ ಶಿಕ್ಷಕ ಎಂ ನಾರಾಯಣಸ್ವಾಮಿ ಮಾತನಾಡಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಿದ ಪ್ರಾದೇಶಿಕ ಸಾರಿಗೆ ಕಚೇರಿ ಅಧಿಕಾರಿಗಳಿಗೆ ಅಭಿನಂದನೆ ತಿಳಿಸಿದರು. 18 ವರ್ಷ ಮೇಲ್ಪಟ್ಟ ನಂತರ ವಾಹನ ಚಲಾಯಿಸಿ. ನಿಮ್ಮ ಪೋಷಕರಿಗೂ ಇದರ ಬಗ್ಗೆ ಅರಿವು ಮೂಡಿಸಿ ಎಂದು ಕಿವಿಮಾತು ಹೇಳಿದರು. ಪರಿಸರದ ಬಗ್ಗೆ ಉತ್ತಮ ಚಿತ್ರ ಬರೆದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಪ್ರಮಾಣ ಪತ್ರ ನೀಡಲಾಯಿತು. 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಿದರು. ಇನ್ನು ಶಿಕ್ಷಕ ಗುಂಪು ಮರದ ಆನಂದ್ ಮಾತನಾಡಿ, ಇಂದಿನ ಗಿಡ ನಾಳೆ ಮರವಾಗುತ್ತೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಪ್ರತಿಯೊಬ್ಬರೂ ಪರಿಸರದ ಬಗ್ಗೆ ಕಾಳಜಿ ಬೆಳೆಸಿಕೊಳ್ಳಬೇಕು. ನಿಮ್ಮಲ್ಲಿರುವ ಚಿತ್ರಕಲೆ ಮುಂದಿನ ದಿನಗಳಲ್ಲಿ ಕೀರ್ತಿ ತರಲಿ ಎಂದು ಹಾರೈಸಿದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಂಚೇನಹಳ್ಳಿ ತಾಲೂಕಿಗೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ಕನ್ನಡ ರಥಯಾತ್ರೆ ಪೊಲೀಸ್ ಬಂದೋಬಸ್ತಿನಲ್ಲಿ ಆಗಮಿಸಿತು. ರಥಯಾತ್ರೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು, ಕಳಸ ಹೊತ್ತ ಮಹಿಳೆಯರು, ಶಾಸಕ ಪ್ರದೀಪ್ ಈಶ್ವರ್, ಗೌರಿಬಿದನೂರು ತಹಸೀಲ್ದಾರ್ ಮಹೇಶ್ ಪತ್ರಿ, ಮಂಚೇನಹಳ್ಳಿ ತಹಸೀಲ್ದಾರ್ ದೀಪ್ತಿ ಭಾಗವಹಿಸಿದರು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ಕನ್ನಡ ರಥಯಾತ್ರೆ ಮಂಚೇನಹಳ್ಳಿಗೆ ಆಗಮಿಸಿದ್ದು, ಈ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ರಾಜ್ಯಾದ್ಯಂತ ಕನ್ನಡ ರಥ ಮೆರವಣಿಗೆ ನಡೆಯುತ್ತಿದ್ದು ಮಂಚೇನಹಳ್ಳಿಗೂ ಬಂದಿದೆ. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ಎಂದು ತಿಳಿಸಿದರು. ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ತಾಯಿಯ ಗೌರವವನ್ನು ಕಾಪಾಡಬೇಕು. ಈ ಕನ್ನಡ ರಥ ರಾಜ್ಯಾದ್ಯಂತ ನಡೀತಿದೆ, ಮಂಚೇನಹಳ್ಳಿಗೂ ಬಂದಿದೆ. ಸ್ಥಳೀಯ ಶಾಸಕನಾಗಿ ಇದನ್ನ ಇಲ್ಲಿ ಸ್ವೀಕರಿಸಿದ್ದೀವಿ. ನಮಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಮಲೆನಾಡಿನ ಸೌಂದರ್ಯವನ್ನು ಅಕ್ಷರ ರೂಪಕ್ಕೆ ತಂದು ಶ್ರೀರಾಮಾಯಣಂ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ನಮ್ಮ ಕುವೆಂಪು ಅವರು. ಮೂಕಜ್ಜಿಯ ಕನಸುಗಳನ್ನ ಬರೆದು ಶಿವರಾಮ ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. 4 ತಂತಿಗೆ ದಾರಾ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಚಿಕ್ಕವೀರ ರಾಜೇಂದ್ರ ಕೃತಿಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ, ಭಾರತ ಸಿಂಧು ರಶ್ಮಿಗೆ ವಿಕ್ರು ಗೋಕಾಕ್ರವರಿಗೆ, ಸಮಗ್ರ ಸಾಹಿತ್ಯಕ್ಕೆ 3 ಜನಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಎಲ್ರಿಗೂ ಒಳ್ಳೇದಾಗಬೇಕು. ಈ ರಥ ಇನ್ನ ಮುಂದೆ ಹೋಗ್ಬೇಕಾಗಿರುವಂತ ಸಮಯ ಕೊಟ್ಟಿದೆ. ಮತ್ತೆ ವಿದ್ಯಾರ್ಥಿಗಳಿಗೂ ಅಭಿನಂದನೆ ಸಲ್ಲಿಸ್ತಾ ಥ್ಯಾಂಕ್ ಯು. ಬಹಳ ಎಲ್ರಿಗೂ ಒಳ್ಳೇದಾಗಲಿ. ತಾಲೂಕಿನ ತಹಸೀಲ್ದಾರ್ ದೀಪ್ತಿ ಮಾತನಾಡಿ, ಕನ್ನಡವನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಮಾಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷೆ ಪ್ರಭಾ ನಾರಾಯಣಗೌಡ, ಪ್ರಕಾಶ್, ಪಂಚಾಯಿತಿ ಅಧ್ಯಕ್ಷ ನರಸಿಂಹರೆಡ್ಡಿ, ಉಪಾಧ್ಯಕ್ಷೆ ಪ್ರಿಯಾಂಕಾ, ನಾರಾಯಣಸ್ವಾಮಿ, 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ಕನ್ನಡ ಜ್ಯೋತಿ ರಥಯಾತ್ರೆ ಇಂದು ಬಂದಿದೆ. ನಮ್ಮ MLA ಸಾಹೇಬರು ಕೂಡ ಬಂದಿದ್ದಾರೆ. ತುಂಬ ಜನ ಸೇರಿದ್ರು ಹಾಗೂ ಮಕ್ಕಳೆಲ್ಲ ಸೇರಿ ಅದ್ಭುತ
ಮಂಚನಹಳ್ಳಿ ಜನತೆಗೆ ಧನ್ಯವಾದಗಳು ಹಾಗೂ ಪ್ರೆಸ್ ಅವರಿಗೆ ಧನ್ಯವಾದಗಳು. ಹೀಗೆ ನಮ್ಮ ಕನ್ನಡ ಉಳಿಸೋಣ, ಕನ್ನಡ ಬೆಳೆಸೋಣ. ನಮಸ್ತೆ. ಇಮ್ರಾನ್ ಮತ್ತಿತರರು ಹಾಜರಿದ್ದರು. ಶಶಿಕಿರಣ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೀಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, ಕೆಇಬಿ ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ದುಬಾರಿ ವೆಚ್ಚದ ಕುಡಿಯುವ ನೀರಿನ ಬಿಲ್ ನೀಡುತ್ತಿರುವ ನಂಜನಗೂಡಿನ ನಗರಸಭೆ ವಿರುದ್ಧ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂಜನಗೂಡು ನಗರದ ನಗರಸಭಾ ಸಭಾಂಗಣದಲ್ಲಿ ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ, ಆಯುಕ್ತ ನಂಜುಂಡಸ್ವಾಮಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ವಾಟರ್ ಬಿಲ್ಗಾಗಿ ನಗರಸಭಾ ಸದಸ್ಯರ ಟಾಕ್ ವಾರ್ ಜೋರಾಗಿಯೇ ನಡೆಯಿತು.
ನಂಜನಗೂಡು ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಗರಸಭೆಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆಯುತ್ತಿದೆ. ನಮ್ಮ ಅಧಿಕಾರದ ಅವಧಿಯಲ್ಲಿ ಈ ರೀತಿ ನಡೆದಿರಲಿಲ್ಲ. ಕುಡಿಯುವ ನೀರಿನ ಬಿಲ್ 80,000ಕ್ಕೆ ಏರಿಕೆಯಾಗಿದೆ. ಸಾಮಾನ್ಯ ಜನರು ನೀರಿನ ಬಿಲ್ ಕಟ್ಟುವುದಾದರೂ ಹೇಗೆ ಎಂದು ಮಾಜಿ ನಗರಸಭಾ ಅಧ್ಯಕ್ಷ ಮಹದೇವಸ್ವಾಮಿ ಮತ್ತು ಸದಸ್ಯ ಮಹದೇವ ಪ್ರಸಾದ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಸಭೆ ಮುಗಿಯುವ ತನಕ ಗದ್ದಲದ ಗೂಡಾಗಿಯೇ ಸಭೆ ಪರಿಣಮಿಸಿತು. ಅಧಿಕಾರಿಗಳ ದುರಾಡಳಿತದಿಂದ ನಂಜನಗೂಡಿನ ಜನರು ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ. ಕೂಡಲೇ ನಗರಸಭಾ ಆಡಳಿತ ಎಚ್ಚೆತ್ತುಕೊಂಡು ಕುಡಿಯುವ ನೀರಿಗೆ ನೀಡುತ್ತಿರುವ ಬಿಲ್ಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಸದಸ್ಯರು ಒತ್ತಾಯಿಸಿದರು. ನಲ್ಲಿಗಳಿಗೆ ಅಳವಡಿಸಿರುವ ಮೀಟರ್ಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ ತಿಳಿಸಿದರು. ನೀರೊಂದು ಈಗೆಲ್ಲ ಸದಸ್ಯರ ಚರ್ಚೆಗಳ ಅನುಭವಿಸಿ ಏನು ಈಗ ಲಾಸ್ಟ್ ಜೂನು 4ನೇ ಜೂನು ಕಂಪ್ಲೀಟ್ ಆಗದೆ ಇರೋದ ಕಾರಣ ಏನಾಗಿಲ್ಲ. ಫಸ್ಟ್ ಜೂನು ಕಂಪ್ಲೀಟ್ ಆಗಿರಲಿಲ್ಲ. ಅದನ್ನೆಲ್ಲ ಕೂಲಂಕಷವಾಗಿ ಚರ್ಚೆ ಮಾಡಿ ಜನವರಿ ಗಂಟ ಏನು ಮೀಟ್ರ್ ಆಗಿಲ್ಲ ಮತ್ತು ಲೋಪದೋಷಗಳಿಂದ ಬಿಲ್ ಜಾಸ್ತಿ ಬಂದಿರೋದನ್ನ ಬಗೆಹರಿಸೋಕ್ಕೆ ಮತ್ತು ಏನು ಇನ್ಕಂಪ್ಲೀಟ್ ಆಗಿದೆ ಮೀಟ್ರ್ಗಳು ಹಾಕಿದೆ ಅದನ್ನು ಹೊಸದಾಗಿ ಮೀಟ್ರ್ ತಂದು ಜನಗಳೇ ಅಷ್ಟು ಬರೀ ಸರ್ವಿಸ್ ಚಾರ್ಜ್ ಮಾತ್ರ ನಮ್ಮ ನಗರಸಭೆ ತಗೊಂಡು ಅವ್ರಿಗೆ ಮೀಟ್ರ್ ಹಾಕ್ಕೊಡೋದು ನೀರನ್ನ. ಮತ್ತು ಏನು ಪೈಪ್ಲೈನು ಅವ್ಯವಸ್ಥೆ ಆಗಿದೆ ಮತ್ತು ರಿವರ್ಕ್ ಮಾಡಿಸೋದು ಆಗಲಿ ಅಥವಾ ಅದನ್ನು ತಪ್ಪನ್ನು ಸರಿ ಮಾಡಿಸಿ ಪ್ರತಿಯೊಂದು ಮನೆಗೂ ನೀರು ಏರಂಗೆ ಮಾಡಿ ಅದಾದ ನಂತರ ಜನವರಿಯಿಂದ ಬಿಲ್ಲು ತಗೊಳ್ಳೋದು ಅಂತ ತೀರ್ಮಾನಿಸಲಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯ ಬದಿ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ವಚ್ಛ ಭಾರತ್ ಬಯಲು ಶೌಚ ಮುಕ್ತ ಸಮಾಜ ಮಾಡಲು ಹೊರಟಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸವಾಲು ಹಾಕುವ ರೀತಿಯಲ್ಲಿ ಬಾಗೇಪಲ್ಲಿಯಲ್ಲಿ ಪರಿಸ್ಥಿತಿ ಇದ್ದು, ಈ ನಿಟ್ಟಿನಲ್ಲಿ ಯಾವುದೇ ಅಧಿಕಾರಿ ಗಮನ ಹರಿಸದಿರುವುದು ಸಮಸ್ಯೆ ಮತ್ತಷ್ಟು ಜಟಿಲವಾಗಲು ಕಾರಣವಾಗಿದೆ. ಬಾಗೇಪಲ್ಲಿ ಪಟ್ಟಣದಲ್ಲಿ ಚಿತ್ರಾವತಿ ನದಿ ಸೇತುವೆಯಿಂದ ನ್ಯಾಷನಲ್ ಕಾಲೇಜಿನವರೆಗೂ ಒಂದೇ ಮುಖ್ಯ ರಸ್ತೆ ಇದೆ. ಮುಖ್ಯ ರಸ್ತೆ ಬದಿಗೆ ಬಹುತೇಕ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳಿವೆ. ವ್ಯಾಪಾರ ವಹಿವಾಟು ನಡೆಸುವ ಮಳಿಗೆಗಳು, ಬೀದಿ ಬದಿ ವ್ಯಾಪಾರ ಮಾಡುವವರು ಇದ್ದಾರೆ. ಪ್ರತಿನಿತ್ಯ ಜನದಟ್ಟಣೆ ಇರುವ ಪಟ್ಟಣದಲ್ಲಿ ತುರ್ತಾಗಿ ಶೌಚಕ್ಕೆ ಹೋಗಬೇಕಾದರೆ ಊರಾಚೆ ಬಯಲು ಶೌಚಕ್ಕೆ ಹೋಗಬೇಕು. ಇಲ್ಲವಾದರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಶೌಚಾಲಯಕ್ಕೆ ಹೋಗಬೇಕಾಗಿದೆ. ನ್ಯಾಷನಲ್ ಕಾಲೇಜಿನ ಕಡೆಯಿಂದ ಶೌಚಾಲಯಕ್ಕೆ ಹೋಗಬೇಕಾದರೆ ಸುಮಾರು 1.5 ಕಿಲೋಮೀಟರ್ಗೂ ಹೆಚ್ಚು ದೂರ ನಡೆಯಬೇಕಿದೆ. ಪುರಸಭೆಯ ಮಳಿಗೆಗಳ ಸಮೀಪ 17ನೇ ವಾರ್ಡ್ನಲ್ಲಿರುವ ಶೌಚಾಲಯಗಳು ಖಾಯಂ ಬಾಗಿಲು ಮುಚ್ಚಿದ್ದು, ಶೌಚಾಲಯದ ಗೋಡೆಗಳಿಗೆ ಅದರ ಸುತ್ತಮುತ್ತ ಮಲ ಮೂತ್ರ ವಿಸರ್ಜನೆ ಮಾಡಲಾಗುತ್ತಿದೆ. ಇದರಿಂದಾಗಿ ಸುತ್ತಮುತ್ತಲಿನ ನಿವಾಸಿಗಳಿಗೆ ಗಬ್ಬು ವಾಸನೆ ಬರುತ್ತಿದ್ದು ರೋಗಗಳು ಹರಡುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಪ್ರಶ್ನಿಸಿದಾಗ ಮಾತ್ರ ಸ್ವಚ್ಛಗೊಳಿಸುತ್ತಾರೆ, ನಂತರ ನಿರ್ಲಕ್ಷಿಸುತ್ತಾರೆ. ಇದರಿಂದಾಗಿ ಮತ್ತದೇ ಗತಿ. ಹಾಗಾಗಿ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಿದೆ. ಡಾಕ್ಟರ್ ಎಚ್.ಎನ್. ವೃತ್ತದ ಬಳಿ ಇದ್ದ ಸಾರ್ವಜನಿಕ ಶೌಚಾಲಯವನ್ನು ಗೂಳೂರು ರಸ್ತೆ ಅಗಲೀಕರಣಕ್ಕೆಂದು ಕೆಡವಲಾಗಿದೆ. ಇದರಿಂದಾಗಿ ನಿತ್ಯ ಡಾಕ್ಟರ್ ಎಚ್.ಎನ್. ವೃತ್ತಕ್ಕೆ ಮುಂಜಾನೆಯಿಂದಲೇ ಕೆಲಸಗಳನ್ನು ಅರಿಸಿ ಬರುವ ನೂರಾರು ಕೃಷಿ ಕೂಲಿ ಕಾರ್ಮಿಕರಿಗೆ ಶೌಚಾಲಯ ಇಲ್ಲದೆ ತೀವ್ರ ತೊಂದರೆಯಾಗಿದೆ. ತುರ್ತಿನ ಸಂದರ್ಭದಲ್ಲಿ ಪುರುಷರು ವೃತ್ತದ ಬಳಿ ಮುಖ್ಯ ರಸ್ತೆಗೆ ಅಂಟಿಕೊಂಡಂತೆ ಇರುವ ಸಮಾಜ ಕಲ್ಯಾಣ ಇಲಾಖೆ ಬಾಲಕಿಯರ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿ ನಿಲಯಗಳು ಇದ್ದು, ಅದರ ಕಾಂಪೌಂಡಿಗೆ ಚರಂಡಿಗೋ ಮೂತ್ರ ವಿಸರ್ಜನೆ ಮಾಡುತ್ತಾರೆ. ಇನ್ನು ಕೆಲವರು ತಡೆಗೋಡೆ ಪಕ್ಕದಲ್ಲಿ ಬಯಲು ಶೌಚಕ್ಕೆ ಹೋಗುತ್ತಿದ್ದಾರೆ. ಆದರೆ ಮಹಿಳಾ ಕಾರ್ಮಿಕರು, ಹೆಣ್ಣು ಮಕ್ಕಳು ತುರ್ತು ಪರಿಸ್ಥಿತಿಯಲ್ಲಿ ಸಂಕಷ್ಟಪಡುವಂತಾಗಿದೆ. ಇದರಿಂದಾಗಿ ಸಮೀಪದ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು, ಅಂಗಡಿ ಮುಂಗಟ್ಟುಗಳ ಜನರು ದುರ್ವಾಸನೆಗೆ ಮೂಗು ಮುಚ್ಚಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಈ ಬಗ್ಗೆ ಕೃಷಿ ಕೂಲಿ ಕಾರ್ಮಿಕರ ಸಂಘಟನೆ ಮತ್ತು ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾಧ್ಯಕ್ಷ ಕೆ ನಾಗರಾಜು ಪ್ರತಿಕ್ರಿಯಿಸಿ, ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ ಎಚ್.ಎನ್. ವೃತ್ತದಲ್ಲಿದ್ದ ಶೌಚಾಲಯ ಹಲವು ತಿಂಗಳ ಹಿಂದೆ ಕೆಡವಲಾಗಿದೆ. ಇದರಿಂದಾಗಿ ಮಹಿಳಾ ಕಾರ್ಮಿಕರು ಶೌಚಾಲಯಕ್ಕೆ ಹೋಗಬೇಕಾದರೆ ಬಹಳಷ್ಟು ಮುಜುಗರಕ್ಕೀಡಾಗಬೇಕಿದೆ. ಕೆಡವಿದ ಶೌಚಾಲಯಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ ಎಂದು ಆರೋಪಿಸಿದ್ದಾರೆ. ಈಗ ಬಾಗೇಪಲ್ಲಿಯಲ್ಲಿ ಪ್ರಮುಖವಾಗಿ ಹಿಂದುಳಿದಂಥ ತಾಲೂಕು, ಬಹುತೇಕರು ಕೂಲಿಕಾರರು ಇರ್ತಕ್ಕಂಥ ತಾಲೂಕಾಗಿದೆ. ಅದರಲ್ಲಿ ಪ್ರಮುಖವಾಗಿ ಊಳೂರು ಸರ್ಕಲಲ್ಲಿ ಅಂದರೆ ಎಚ್.ಎನ್. ಸರ್ಕಲ್ ಏನಿದೆ, ಇಲ್ಲಿ ಒಂದು ಶೌಚಾಲಯ ಇತ್ತು. ಅದನ್ನು ಈಗ ಹಿಡಿದಿದೆ, ಬೇರೆ ಕಟ್ತೀವಿ ಅಂತಕ್ಕಂಥದ್ದನ್ನು ಪುರಸಭಾ ವ್ಯಾಪ್ತಿಯಲ್ಲಿ ಅಧಿಕಾರಿಗಳಲ್ಲಿ ಮಾಡಿ ಕಟ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಸುಮಾರು ಈಗ 4-5 ತಿಂಗಳು ಕಳೀತಾ ಇದೆ. ಇಲ್ಲಿ ನಾವು ಯಾಕೆ ಶೌಚಾಲಯ ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಬೆಳಗ್ಗೆ ಬಾಗೇಪಲ್ಲಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಸಾವಿರಾರು ಜನರು ಇಲ್ಲಿ ಕೂಲಿಗಾಗಿ ಬರ್ತಾಯಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಪಾಪ ಮಹಿಳೆಯರು, ಅದರಲ್ಲಿ ತುಂಬ ಮಹಿಳೆಯರು ಇಲ್ಲಿ ಶೌಚಾಲಯ ಇಲ್ಲದೆ ಪರದಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಇದೆ, ಮಹಿಳೆಯರ ಪಡ್ತಕ್ಕಂಥ ಒಂದು ಯಾತನೆ ಏನಿದೆ ಅದನ್ನು ಇವತ್ತಿಗೂ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ನಾವು ಇಲ್ಲಿ ತಕ್ಷಣವೇ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಬೇಕು. ಯಾಕಂದರೆ ಸಾವಿರಾರು ಜನ ಕೂಲಿಕಾರರು ತಮ್ಮ ಹೊಟ್ಟೆಪಾಡಿಗಾಗಿ ಬೆಳಗ್ಗೆನೇ 6 ಗಂಟೆಗೆ ವಿವಿಧ ಬಸ್ಗಳಲ್ಲಿ ಬಂದು ಇಲ್ಲಿ ಸೇರ್ತಾರೆ. ನೋಡಬೇಕು ಎಷ್ಟು ಜನಸಂದಣಿ ಇರ್ತದೆ ಅಂತದನ್ನು ನೋಡಬೇಕು. ಅಂಥವರು ಏನಾದರೂ ಯೂರಿನ್ ಪಾಸ್ ಮಾಡಬೇಕಂದ್ರೆ ಕೂಡ ಕಷ್ಟ ಇದೆ. ಇದನ್ನು ಅಧಿಕಾರಿಗಳ ಗಮನಕ್ಕೆ ಹಲವಾರು ಬಾರಿ ನಮ್ಮ ಸಂಘಟನೆ ವತಿಯಿಂದ ಕೂಡ ಗಮನಕ್ಕೆ ತಂದಿದ್ದೀವಿ. ಇವತ್ತು ಕಟ್ತೀವಿ, ನಾಳೆ ಕಟ್ತೀವಿ ಅಂತಕ್ಕಂಥ ಮಾತುಗಳು ಬಿಟ್ಟರೆ ಅದನ್ನು ಇವತ್ತಿಗೂ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ನಾವು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಗಾರರ ಸಂಘದಿಂದ, ದಲಿತ ಕುಲ ಸಮಿತಿಯಿಂದ ಈ ವಿಚಾರದಲ್ಲಿ ಅಧಿಕಾರ ನಿರ್ಲಕ್ಷ್ಯ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ತೀವ್ರಗೊಳಿಸ್ತೀವಿ ಅಂತಕ್ಕಂಥದ್ದನ್ನು ಎಚ್ಚರಿಕೆಯನ್ನು ನೋಡ್ತಾ ಇದ್ದೀವಿ. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಸಹಕಾರಿ ವ್ಯವಸ್ಥೆ ಬಲಪಡಿಸಲು ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಸೊಸೈಟಿಗಳನ್ನು ಸ್ಥಾಪಿಸಿದ್ದು, ಅವುಗಳನ್ನು ಉಳಿಸಿ ಬೆಳೆಸಲು ಎಲ್ಲರೂ ಪಕ್ಷಾತೀತವಾಗಿ ಶ್ರಮಿಸಬೇಕೆಂದು ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಹೇಳಿದರು. ಶಿಡ್ಲಘಟ್ಟ ನಗರದ ಕೋಚಿಂಗ್ ಶಿಬಿರದ ಕಚೇರಿಯಲ್ಲಿ ಆಯೋಜಿಸಿದ್ದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಮಾತನಾಡಿದ ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಅವರು, ಮತ ಬ್ಯಾಂಕ್ ರಾಜಕಾರಣ ಮಾಡಲು ಸಹಕಾರಿ ವ್ಯವಸ್ಥೆ ನಾಶಪಡಿಸುವ ಕೆಲಸವನ್ನು ಮಾಡಲಾಗುತ್ತಿದೆ. ಇದು ಗಂಭೀರ ವಿಚಾರ. ಸಹಕಾರಿ ವ್ಯವಸ್ಥೆ ಮೂಲಕ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳಾಗಿದ್ದು, ಎಲ್ಲ ಸಹಕಾರಿ ಸಂಸ್ಥೆ ರಾಜಕೀಯ ಬಿಟ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಸಹಕಾರ ಸಂಸ್ಥೆಗಳನ್ನು ಉಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದರು. ಈ ಸಹಕಾರಿ ಆಕ್ಟ್, ಇಂಡಿಯನ್ ಕೋಆಪರೇಟಿವ್ ಆಕ್ಟ್ ಅಂತ ಮೊದಲನೇ ಬಾರಿಗೆ ಬ್ರಿಟಿಷ್ ಇದ್ದಾಗ ಒಂದು ಆಕ್ಟ್ ಅಂತ 1904 ಇಸ್ವಿಯಲ್ಲಿ ಆಯಿತು. ಅಂದರೆ ಅದೇ ವರ್ಷ ಇಡೀ ದೇಶದಲ್ಲಿ ಮೊದಲನೇ ಸಹಕಾರಿ ಸಂಸ್ಥೆ ಶುರುವಾಗಿದ್ದು ನಮ್ಮ ಏನು ಗದಗ ಜಿಲ್ಲೆಯ ಒಂದು ಗ್ರಾಮದಲ್ಲಾಯಿತು. ಅಂದರೆ ಕೋಆಪರೇಟಿವ್ ಬ್ಯಾಂಕ್ ಅಂತ ನಾವು ಕ್ರೆಡಿಟ್ ಬ್ಯಾಂಕ್ ನೋಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ಕ್ರೆಡಿಟ್ ಬ್ಯಾಂಕ್ ಅಂತ ಒಂದು ಸಹಕಾರಿ ಸಂಸ್ಥೆ ಶುರುವಾಗಿದ್ದು. ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ಭೀಮೇಶ್ ಮಾತನಾಡಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹಕಾರ ಸಂಘದ ಪಾತ್ರವಿದೆ. ರೈತರು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ಸಹಕಾರಿ ಬ್ಯಾಂಕ್ಗಳಲ್ಲಿ ಹಣ ಇರಿಸಿ ರೈತರ ಸಹಕಾರ ಸಂಘಗಳನ್ನು ಉಳಿಸಿ ಬೆಳೆಸಬೇಕು. ಸಹಕಾರ ಸಂಘ ಸಂಸ್ಥೆಗಳ ಮೂಲಕ ಪಡೆಯುವ ಸಾಲವನ್ನು ಸಕಾಲದಲ್ಲಿ ಮರುಪಾವತಿಸಿ ಬೇರೆಯವರಿಗೆ ಸಾಲ ಸೌಲಭ್ಯ ನೀಡಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಆಮೇಲೆ ರೈತರು ಕಟ್ಟಿದಂಥದ್ದು ಎಲ್ಲ ಹತ್ತತ್ರ ಒಂದು 5-6 ಕೋಟಿ ರೂಪಾಯಿ ದುಡ್ಡು ನಮ್ಮ ಬ್ಯಾಂಕ್ ಬಂತು. ಆ ಬ್ಯಾಂಕ್ನಿಂದ ನಾವು ಏನು ರಿಕವರಿ ಆಯಿತು ಅದು ನಾವು ಹೆಡ್ ಆಫೀಸ್ಗೆ ವಾಪಸ್ ಮಾಡಿದಾಗ ಆ ಹೆಡ್ ಆಫೀಸರು ನಮಗೆ ಮತ್ತೆ 4-5 ಕೋಟಿ ದುಡ್ಡು ಕೊಟ್ಟರು. ಆ 4-5 ಕೋಟಿ ಕೊಟ್ಟಾಗ ನಾವು ಎಲ್ಲ ರೈತರಿಗೂ ಯಾರ್ಯಾರು ಕೊಟ್ಟಿದ್ರು ಅದು ಲೋನ್ ಮಾಡಿದ್ದೀವಿ. ಯಾರ್ಯಾರು ಲೋನ್ ಬೇಕಂತ ಕೇಳಿದ್ರು ಬಹಳ ವರ್ಷಗಳಿಂದ ಇಷ್ಟುದಾಗಿಬಿಟ್ಟಿದ್ದು ಕೈಲಿಲ್ಲ, ಅವನ್ನೆಲ್ಲ ಕ್ಲಿಯರ್ ಮಾಡಿದ್ದೀವಿ. ಇವತ್ತು ಯಾಕೆ ಹೇಳ್ತೀವಪ್ಪ ಅಂದರೆ 1 ವರ್ಷಕ್ಕೆ ನಮ್ಮಲ್ಲಿ 3% ಬಡ್ಡಿ ನ್ಯಾಷನಲ್ ಬ್ಯಾಂಕ್ನಲ್ಲಿ.
ಇನ್ನು ಕಾರ್ಯಕ್ರಮದಲ್ಲಿ ಸಹಕಾರ ಸಂಘದ ಸಾಧಕರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ, ಜಿಲ್ಲಾ ಸಹಕಾರಿ ಉಪಾಧ್ಯಕ್ಷ ಲಕ್ಷ್ಮೀಪತಿ, ನಿರ್ದೇಶಕ ಟಿಎಂ ಪ್ರಭಾಕರ್, ಕರ್ನಾಟಕ ರಾಜ್ಯ ಸರ್ಕಾರ ವಸತಿ ಮಹಾಮಂಡಳ ನಿರ್ದೇಶಕ ನಿರಂಜನ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ವಿಜಯಪುರ ಹೋಬಳಿಯ ಗೊಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 7 ಗ್ರಾಮಗಳಲ್ಲಿ ಕೆಆರ್ಐಡಿಎಲ್ ಮತ್ತು ಮುಖ್ಯಮಂತ್ರಿ ವಿಶೇಷ ಮಂಜೂರಾತಿ ಕಾರ್ಯಕ್ರಮದಡಿ 71 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿದರು. ವಿಜಯಪುರ ಹೋಬಳಿಯ ಗೊಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭಟ್ರೇನಹಳ್ಳಿ ಸಾಯಿಬಾಬಾ ದೇವಾಲಯ ಮುಂಭಾಗದಲ್ಲಿ ಕೆಐಡಿಎಲ್ ಯೋಜನೆಯಡಿ ಸಿಸಿ ಚರಂಡಿ ಕಾಮಗಾರಿಗೆ 7 ಲಕ್ಷ, ವೆಂಕಟೇನಹಳ್ಳಿ ಪರಿಶಿಷ್ಟ ಪಂಗಡದ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ 7 ಲಕ್ಷ, ಗೊಡ್ಲುಮುದ್ದೇನಹಳ್ಳಿ ಪರಿಶಿಷ್ಟ ಜಾತಿ ಕಾಲೋನಿಯ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ 7 ಲಕ್ಷ ಸೇರಿ ವಿವಿಧ ಗ್ರಾಮಗಳ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಈ ವೇಳೆ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಸಿಸಿ ರಸ್ತೆಗಳು, ಚರಂಡಿ ಕಾಮಗಾರಿಗಳು ಉತ್ತಮ ಗುಣಮಟ್ಟದಲ್ಲಿ ಕೂಡಿರಬೇಕು. ಕಳೆದ 10 ವರ್ಷಗಳಲ್ಲಿ ಹಳ್ಳಿಗಳ ಅಭಿವೃದ್ಧಿಗೆ ಪೂರಕ ಕೆಲಸಗಳಾಗಿರಲಿಲ್ಲ. ಪ್ರತಿ ಹಳ್ಳಿಯ ಅಭಿವೃದ್ಧಿಗೆ ಈಗ ಆದ್ಯತೆ ನೀಡಲಾಗುತ್ತಿದೆ. ಪ್ರತಿ ಪಂಚಾಯಿತಿಯ ಹಳ್ಳಿಗಳಿಗೂ ಅನುದಾನ ನೀಡಲಾಗುತ್ತಿದೆ ಎಂದರು. ರಾಜ್ಯದಲ್ಲಿ 3 ಲಕ್ಷ ಮನೆಗಳ ನಿರ್ಮಾಣ ಮಾಡಬೇಕೆನ್ನುವ ಗುರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಂದಿದ್ದು, ದೇವನಹಳ್ಳಿ ತಾಲೂಕಿನಲ್ಲಿ ಯಾವ ಹಳ್ಳಿಗಳಲ್ಲಿ ಸರ್ಕಾರಿ ಭೂಮಿ ಇದೆ ಗುರುತಿಸಿ ಹಳ್ಳಿಗಳಲ್ಲಿ ನಿವೇಶನ ರಹಿತರಿಗೆ ನಿವೇಶನ ನೀಡುವ ಕಾರ್ಯ ಪ್ರಾರಂಭಿಸಲಾಗಿದೆ. ಈಗಾಗಲೇ ತಾಲೂಕು ಅಧಿಕಾರಿಗಳಿಗೆ ನವೆಂಬರ್ 22ರವರೆಗೂ ಗಡುವು ನೀಡಿದ್ದು, ಪ್ರತಿಯೊಬ್ಬರಿಗೂ ಸೂರು ಸಿಗಬೇಕು ಎಂದರು. ಪಂಚಾಯತಿ ಮಾಡಬೇಕು. ಕನಕ ಜಯಂತಿ ಇರೋದ್ರಿಂದ 2 ಪಂಚಾಯತಿಯನ್ನು ಹಾಕೊಂಡಿದ್ದೀವಿ. ಈಗ ಗೊಡ್ಲುಮುದ್ದೇನಹಳ್ಳಿ ಪಂಚಾಯತಿ ಆದಮೇಲೆ ಕನಕ ಜಯಂತಿ ಆದಮೇಲೆ 3 ಗಂಟೆ ಮೇಲೆ ನಾವು ಅಣ್ಣೇಶ್ವರ ಪಂಚಾಯತಿ. ಮುಂದಿನ ವಾರದಲ್ಲಿ ಪ್ರತಿ ದಿನಾನು 4 ಪಂಚಾಯತಿ ಭೂಮಿ ಪೂಜೆ ಮಾಡ್ತೀವಿ. ಗುದ್ಲಿ ಪೂಜೆ ಆದಮೇಲೆ ಪಂಚಾಯತಿ ಹೆಡ್ ಕ್ವಾರ್ಟರಲ್ಲಿ ಒಂದು ಕಡೆ ಒಂದು 10 ನಿಮಿಷ ಮಾತಾಡ್ತೀವಿ. ಕೆಲಸ ಆಗಬೇಕಷ್ಟೇ. ಇವತ್ತು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಗ್ರಾಮಗಳ ಅಭಿವೃದ್ಧಿ ಬಹಳ ಮೂಲಭೂತವಾಗಿ ಆಗಬೇಕಾಗಿದೆ. ಸುಮಾರು 10 ವರ್ಷದಿಂದ ಸರಿಯಾದಂಥ ರೀತಿಯಲ್ಲಿ ಅಭಿವೃದ್ಧಿ ಆಗಕ್ಕೆ ಅವಕಾಶ ಆಗಿದೆ. ಈ ಸಾರಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ. ನಾನು ಎಲ್ಲ ಪಂಚಾಯತಿಗಳು ಕೂಡ ಅಭಿವೃದ್ಧಿಗೆ ನಾವು ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ. ಮಾನಸಿಕ ಆರೋಗ್ಯ ಕ್ಷೇತ್ರ ಅತ್ಯಂತ ನಿರ್ಲಕ್ಷಿತ ಕ್ಷೇತ್ರವಾಗಿದ್ದು, ಇದಕ್ಕೆ ವಿಶೇಷ ಒತ್ತು ನೀಡುವ ಕೆಲಸವಾಗಬೇಕೆಂದು ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅಭಿಪ್ರಾಯಪಟ್ಟರು. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿ ದೊಡ್ಡರಾಯನಪ್ಪನಹಳ್ಳಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಡಿ ನವೋದಯ ಗ್ರಾಮೀಣ ಆರೋಗ್ಯ ಮತ್ತು ಪರಿಸರ ಅಧ್ಯಯನ ಕೇಂದ್ರವನ್ನು ಖ್ಯಾತ ಮನೋವೈದ್ಯ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಉದ್ಘಾಟಿಸಿ ಮಾತನಾಡಿ, ಯಾವುದೇ ವ್ಯಕ್ತಿಯ ಪೂರ್ಣ ಆರೋಗ್ಯಕ್ಕೆ ಕೌಶಲ, ಸಾಮರ್ಥ್ಯ, ಸಾಧನೆಗಳಿಗೆ ಮಾನಸಿಕ ಆರೋಗ್ಯ ಬಹುಮುಖ್ಯ. ಮನಸ್ಸು ನೆಮ್ಮದಿಯಿಂದ ಇದ್ದು ಅದರ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಚೆನ್ನಾಗಿ ಆಲೋಚಿಸಬಲ್ಲರು, ಚಿಂತನ ಮಂಥನ ಮಾಡಬಲ್ಲರು ಎಂದರು. ನವೋದಯ ಚಾರಿಟಬಲ್ ಟ್ರಸ್ಟ್ನ ಲೋಕೇಶ್ ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ದೈಹಿಕ ಆರೋಗ್ಯ, ಮಾನಸಿಕ ಯೋಗಕ್ಷೇಮ ಮತ್ತು ಪರಿಸರ ಸುಸ್ಥಿರತೆಯ ಪರಸ್ಪರ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸಲು ನವೋದಯ ಗ್ರಾಮೀಣ ಆರೋಗ್ಯ ಮತ್ತು ಪರಿಸರ ಅಧ್ಯಯನ ಕೇಂದ್ರ ತೆರೆಯಲಾಗಿದೆ. ಇಲ್ಲಿ ಸಂಶೋಧನೆ, ಶಿಕ್ಷಣ ಮತ್ತು ಸಮುದಾಯದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವ ಜೊತೆಗೆ ಪರಿಸರ ಜಾಗೃತಿ ಮತ್ತು ಸುಸ್ಥಿರ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಲು, ಗ್ರಾಮೀಣ ಆರೋಗ್ಯ, ಪರಿಸರ ವಿಜ್ಞಾನದ ಸವಾಲುಗಳನ್ನು ಅಧ್ಯಯನ ಮಾಡಲು, ಪರಿಹರಿಸಲು ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ, ವೈದ್ಯರಿಗೆ,
ವೃತ್ತಿಪರರಿಗೆ ಮತ್ತು ಗ್ರಾಮೀಣ ಆರೋಗ್ಯ ಮತ್ತು ಪರಿಸರ ವಿಜ್ಞಾನದ ಅನ್ವೇಷಕರಿಗೆ ಸಹಕಾರ ನೀಡುವ ಉದ್ದೇಶ ಹೊಂದಿದ್ದೇವೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರ ದೇವತೆ ಎಂದೇ ಖ್ಯಾತಿ ಪಡೆದಿರುವ ಜಾಲಾರಿ ಗಂಗಮ್ಮ ದೇವಾಲಯದಲ್ಲಿ 3ನೇ ಸೋಮವಾರದ ಪ್ರಯುಕ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಹಸ್ರಾರು ಭಕ್ತರು ಆಗಮಿಸಿ ದೀಪ ಹಚ್ಚುವ ಜೊತೆಗೆ ದೇವರ ದರ್ಶನ ಪಡೆದರು. ಚಿಕ್ಕಬಳ್ಳಾಪುರ ನಗರ ದೇವತೆಯಾಗಿ ಖ್ಯಾತಿ ಪಡೆದಿರುವ ಜಾಲಾರಿ ಗಂಗಮ್ಮ ದೇವಾಲಯದಲ್ಲಿ ಕಾರ್ತಿಕ ಮಾಸದ 3ನೇ ಸೋಮವಾರದ ಪ್ರಯುಕ್ತ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲದೆ ಪ್ರತಿ ವರ್ಷ ಕಾರ್ತಿಕ ಮಾಸದ 3ನೇ ಸೋಮವಾರ ಅಮ್ಮನವರ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದು, ಈ ವರ್ಷವೂ ಲಕ್ಷ ದೀಪೋತ್ಸವ ಆಚರಿಸಲಾಯಿತು. ಸಾವಿರಾರು ಭಕ್ತರು ಆಗಮಿಸಿ ಸೋಮವಾರ ರಾತ್ರಿ ದೀಪಗಳನ್ನು ಹಚ್ಚಿದರು. ಕಾರ್ತಿಕ ಮಾಸದ ಸೋಮವಾರ ಮತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದ್ದ ಕಾರಣ ಗಂಗಮ್ಮ ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಅಲ್ಲದೆ ಗಂಗಮ್ಮ ಗುಡಿ ರಸ್ತೆ ಸದಾ ವಾಹನಗಳಿಂದ ಗಿಜುಗೊಡುತ್ತಿದ್ದು, ಸೋಮವಾರ ಈ ಮಾರ್ಗದಲ್ಲಿ ವಾಹನ ಸಂಚಾರವನ್ನು ಸಂಪೂರ್ಣ ನಿಷೇಧಿಸಿ ದೇವಾಲಯದ ಮುಂದಿನ ರಸ್ತೆ ಮತ್ತು ದೇವಾಲಯದ ಎದುರಿನಲ್ಲಿಯೇ ಇರುವ ಗೊಡ್ಡಮ್ಮನಿಗೆ ವಿಶೇಷ ಹೂವಿನ ಅಲಂಕಾರ ಹೂವಿನ ಅಲಂಕಾರ ಆಕರ್ಷಣೀಯವಾಗಿತ್ತು. ದೇವಾಲಯದಲ್ಲಿ ಅಯೋಧ್ಯೆಯ ರಾಮ ಮಂದಿರ ಮಾದರಿ ಇರಿಸಲಾಗಿದ್ದು, ದೇವಾಲಯಕ್ಕೆ ಬಂದ ಭಕ್ತರನ್ನು ಆಕರ್ಷಿಸುತ್ತಿತ್ತು. ಇನ್ನು ಸೋಮವಾರ ಬೆಳಗಿನಿಂದ ತಡರಾತ್ರಿಯವರೆಗೂ ಗಂಗಮ್ಮ ದೇವಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಸಾಲಿನಲ್ಲಿ ನಿಂತು ಅಮ್ಮನವರ ದರ್ಶನ ಪಡೆದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ
ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪಾವಗಡ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿರುವ ಪುರಸಭೆ ಮಳಿಗೆಗಳ ಬಹಿರಂಗ ಹರಾಜು ಪ್ರಕ್ರಿಯೆ ಇಂದು ನಡೆಸಲಾಯಿತು. ಪುರಸಭೆ ಅಧ್ಯಕ್ಷ ರಾಜೇಶ್ ಮಾತನಾಡಿ, ಪಾವಗಡದಲ್ಲಿ ಪುರಸಭೆ ಮಳಿಗೆಗಳನ್ನು ಪಾರದರ್ಶಕತೆಯಿಂದ ಹರಾಜು ಮಾಡಲಾಯಿತು. 20 ವರ್ಷಗಳಿಗೊಮ್ಮೆ ಹರಾಜು ಮಾಡಲಾಗುತ್ತದೆ. ಪುರಸಭೆ ಮಳಿಗೆಗಳನ್ನು ಹಂತ ಹಂತವಾಗಿ ಹರಾಜು ಮಾಡಲಾಗುವುದೆಂದರು. ಇದರಿಂದ ಪುರಸಭೆಗೆ ಆದಾಯ ಹೆಚ್ಚಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಹೊಸ ಬಸ್ ನಿಲ್ದಾಣದ ಪುರಸಭೆ ಮಳಿಗೆಗಳನ್ನು ಹರಾಜು ನಡೆಸಲಾಗುತ್ತದೆ. ಪುರಸಭೆಗೆ ಸಂಬಂಧಪಟ್ಟ ವಸತಿ ಗೃಹಗಳನ್ನು ಹರಾಜು ನಡೆಸಲಾಗುತ್ತದೆ. ಸೂಕ್ತ ಜಾಗ ಹುಡುಕಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ ನಿರ್ಮಿಸಲಾಗುವುದೆಂದರು. ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಬಾಬು, ಪುರಸಭೆ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಮತ್ತಿತರರು ಹಾಜರಿದ್ದರು. ವಿಜಯಪುರ ಹೋಬಳಿಯ ವೆಂಕಟಗಿರಿಕೋಟೆ ಗ್ರಾಮ ಪಂಚಾಯಿತಿ ಮುದುಗುರ್ಕಿ ಗ್ರಾಮದ ತಿರುಮಲಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ತಿರು ಕಲ್ಯಾಣೋತ್ಸವ ಹಾಗೂ ಲಕ್ಷ ದೀಪೋತ್ಸವ ನಡೆಯಿತು. ಕಲ್ಯಾಣೋತ್ಸವ ಅಂಗವಾಗಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಅರ್ಚಕರು ವಿಧಿವಿಧಾನಗಳಂತೆ ಕಲ್ಯಾಣೋತ್ಸವ ನಡೆಸಿದರು. ವಿಶೇಷ ಹೋಮ ಪೂಜಾ ಕಾರ್ಯಕ್ರಮ ನಡೆಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಕ್ಫ್ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕ್ರಮ ವಿರೋಧಿಸಿ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಬೀದಿಗಿಳಿದ ಬಿಜೆಪಿ. ಸಿದ್ದರಾಮಯ್ಯ, ಜಮೀರ್ ಅಹಮದ್ ವಿರುದ್ಧ ತೀವ್ರ ಆಕ್ರೋಶ. ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ ಶಾಲೆಯಲ್ಲಿ ಹಸಿರು ಬಾವುಟ ತೆರವಿಗೆ 15 ದಿನ ಗಡುವು. ಇಲ್ಲವಾದರೆ ತೆರವು ಮಾಡುವ ದಾರಿ ನಾವೇ ಹುಡುಕುತ್ತೇವೆ. ಕಾನೂನು ಸುವ್ಯವಸ್ಥೆಗೆ ಭಂಗ ಬಂದರೆ ಕಾಂಗ್ರೆಸ್ ನೇರ ಕಾರಣ. ವಿಪಕ್ಷ ನಾಯಕ ಅಶೋಕ್ ಎಚ್ಚರಿಕೆ. ನಿರಾಶ್ರಿತ ವಯೋವೃದ್ಧರಿಗಾಗಿಯೇ ಸಿದ್ಧವಾಗುತ್ತಿದೆ ರಾಮಕೃಷ್ಣ ಆಶ್ರಮ. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಸಮೀಪ ಸಿದ್ಧವಾಗುತ್ತಿರುವ ಅನಾಥಾಶ್ರಮ ಬಡವರ ಪಾಲಿಗೆ ವರದಾನವಾಗುವ ನಿರೀಕ್ಷೆ. ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಶಾಲೆಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಸಾಚರಣೆ. 18 ವರ್ಷ ತುಂಬದೆ ವಾಹನ ಚಲಾಯಿಸದಂತೆ ಆರ್ಟಿಒ ವಿವೇಕಾನಂದ ಮನವಿ. ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಕೈಜೋಡಿಸಲು ಕರೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.